ನಮ್ಮ ಕಡೆ ಸಂಪ್ರದಾಯದಲ್ಲಿ ಕೆಲವರು ಏನ್ ಮಾಡ್ತಾರೆ, ಯಾವುದೇ ಇದಿರ್ಬೋದು, ಮನೆ ದನ ಕರುಗಳಿದ್ರೆ ಹಸುಗಳಿದ್ರೆ ಅದರ ಮುಖಕ್ಕೆ ಹೋಗಿ ಅದರ ಹಣೆಗೆ ಕೈ ಹೊತ್ತಿ ನಮಸ್ಕಾರ ಮಾಡ್ತಾರೆ. ನಾನು ಅದರ ಹಿಂಭಾಗಕ್ಕೆ ನಮಸ್ಕಾರ ಮಾಡ್ತೀನಿ. ಯಾಕೆ? ಅದೇನು ತಿಂದು ಹಾಕ್ತದಲ್ಲ ಸಗಣಿ, ಅದೇ ಇಂಪಾರ್ಟೆಂಟ್. ಆ ಸಗಣಿ ಕೆಳಗಡೆ ಬಿದ್ರೆ, ಆ ಸಗಣಿ ಮಣ್ಣಿಗೆ ಹೋದ್ರೇನೆ, ಮಣ್ಣಲ್ಲಿರೋ ಜೀವಿಗಳು ಅದನ್ನು ತಿಂದ್ರೇನೆ, ಅವು ತಿಂದುಬಿಟ್ಟು ಈ ರೀತಿ ರೂಪಾಂತರ ಮಾಡಿದ್ರೇನೆ, ಪೋಷಕಾಂಶಗಳನ್ನ ಸೃಷ್ಟಿ ಮಾಡಿದ್ರೇನೆ, ಅದರಿಂದ ಗಿಡ ಬೆಳೆದ್ರೇನೆ, ಗಿಡ ಆಹಾರ ಕೊಟ್ರೇನೆ, ಅದನ್ನ ನಾನು ತಿಂದ್ರೇನೆ ಬದುಕು. ಸೊ ಇಲ್ಲಿ ಯಾರು ಪ್ರಮುಖ ಪಾತ್ರ? ಮಣ್ಣು ಜೀವಿಗಳು. ಅದು ಬದುಕಬೇಕು ಅಂತ ನಮ್ಮ ಕೆಲಸ ಏನು? ನಿಜವಾದ ರೈತರ ಕೆಲಸ ಏನು? ಬೆಳೆ ಬೆಳೆಯೋದಲ್ಲ. ನಿಜವಾದ ರೈತನ ಬೆಳೆ ಬೆಳೆಯುವಂತ ಜವಾಬ್ದಾರಿ ಮಣ್ಣದು, ಹೌದಲ್ಲ? ಆ ಮಣ್ಣಲ್ಲಿ ಬೆಳೆ ಬೆಳೆಯುವಂತ ತಾಕತ್ತು ತುಂಬೋ ಜವಾಬ್ದಾರಿ. ತಾಕತ್ತು ತುಂಬಬೇಕು ಅಂದ್ರೆ ಅದರಲ್ಲಿ ಜೀವಾಣುಗಳು ಇರ್ಬೇಕು. ಜೀವಾಣುಗಳು ಇರ್ಬೇಕು ಅಂದ್ರೆ ಸಗಣಿ ಹಾಕ್ಬೇಕು. ಸಗಣಿ ಹಾಕ್ಬೇಕು ಅಂದ್ರೆ ದನ ಕರುಗಳು ಇಟ್ಕೊಂಡಿರ್ಬೇಕು. ದನ ಕರುಗಳು ಇಟ್ಕೊಳ್ಬೇಕು ಅಂದ್ರೆ ಅದಕ್ಕೆ ಮೇವನ್ನು ಕೂಡ ಕೊಂಡ್ಕೊಂಡ್ಬರ್ಬೇಕು ಅಥವಾ ನಾವೇ ಬೆಳೆಸಬೇಕು.